ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಹಾ ಹೇಳಿ, ನಾನೇ. ನೀವ್ ಯಾರು ಮಾತಾಡ್ತಾ ಇರೋದು? ನಾನು ಕವಿರಾಜ್ ಲುಟೇರಾ. ಕವಿತೆಗಳು ಹೇಳಿ ಹೇಳಿ ಮೆದ್ಲು ತಿಂದು ಬಿಡ್ತೀನಿ ನಿಂದು. ಅಯ್ಯೋ ಅಣ್ಣ, ನನಗೆ ಕವಿತೆ ಕೇಳುವಂತ ಹುಚ್ಚೇನು ಇಲ್ಲ. ಬೇರೆ ಎಲ್ಲಾದ್ರೂ ಹೋಗಿ ನಿನ್ ಕವಿ ಸಮ್ಮೇಳನ ಇಟ್ಕೋ. ಸಮ್ಮೇಳನ ಇಲ್ಲೇ ಆಗುತ್ತೆ, ಆದ್ರೆ ಸಮ್ಮೇಳನ ನಿನಗೋಸ್ಕರ ಅಲ್ಲ. ಶಿವನ್ಗೆ ಹೇಳೋ, ತುಂಬಿತ್ತು ಮನಸ್ಸು ತುಂಬಿತ್ತು, ಎಷ್ಟೋ ಮುತ್ತುಗಳು ಉದುರ್ತಿತ್ತು, ರಾಜಾಜಿಯ ಗಾರ್ಡನ್ ನಲ್ಲಿ ಇವೆಲ್ಲ ತುಂಬಿ ನಿಂತಿತ್ತು. ಹೂವಿನ ತೋಟ ನಿಂತಿತ್ತು, ದೋಸೆ. ಏನ್ 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 ಕವಿತೆನೋ ಇದು? ನೀನ್ ಕವಿತೆ ಹೇಳ್ತಾ ಇದ್ಯಾ ಇಲ್ಲ ನನ್ ತಲೆ ಕೆಡಿಸ್ತಾ ಇದ್ಯಾ? ಏನ್ ಬೇಕಾದ್ರೂ ಅರ್ಥ ಮಾಡ್ಕೋ, ಆದ್ರೆ ಶಿವನ್ಗೆ ಹೇಳು 5 ನಿಮಿಷದಲ್ಲಿ ಇದ್ರ ಅರ್ಥನ ತಿಳ್ಕೋಬೇಕು. ಇಲ್ಲಾಂದ್ರೆ ಎಷ್ಟು ದೊಡ್ಡ ಸ್ಫೋಟ ಆಗತ್ತೆ ಅಂದ್ರೆ ನೀನ್ ಯಾವತ್ತು ಯಾರಿಗೂ ಕವಿತೆ ಹೇಳೋದಕ್ಕೆ ಲಾಯಕ್ಕೆ ಆಗಿರಲ್ಲ. ಅರೆ ಶಿವನೇ ಯಾಕ್ಬೇಕು, ಬೇರೆ ಯಾರು ಬೇಡ್ವಾ? ಹೇಳು. ಯಾಕಂದ್ರೆ ಶಿವನಿಂದಾಗಿ ನನ್ನ ತಮ್ಮ ಜೈಲಲ್ಲಿದ್ದಾನೆ, ಅದಕ್ಕೆ ನಾನು ಅನ್ಕೊಂಡೆ ಈ ಸಮ್ಮೇಳನ ಇಲ್ಲೇ ಆದ್ರೆ ಒಳ್ಳೇದು ಅಂತ. ಶಿವನ್ಗೆ ಹೇಳು, ಅವನ್ ಟೈಮ್ ಇವಾಗ ಶುರು ಆಗತ್ತೆ ಅಂತ. ಶಿವ, ಹಲೋ ಶಿವ, ಹೇಳೋದ್ ಕೇಳು. ಒಬ್ಬ ಗೂಂಡ ಧಮ್ಕಿ ಹಾಕಿದಾನೆ. ಅದು ಸರಿ ಲಡ್ಡು ಸಿಂಗ್ ಸರ್, ನಾನು ಆದಷ್ಟು ಬೇಗ ಇದರ ಉತ್ತರ ಕೊಡ್ತೀನಿ. ಏನಾಯ್ತು ಶಿವ? ನಾನು ಯಾವ್ದೋ ರೌಡಿಯ ತಮ್ಮನನ್ನ ಜೈಲಿಗೆ ಕಳ್ಸಿದೀನಿ ಅನ್ಸುತ್ತೆ. ಅವನೇ ಈ ಮೆಸೇಜ್ ಕೊಟ್ಟಿದ್ದಾನೆ. ತುಂಬಿತ್ತು ಮನಸ್ಸು ತುಂಬಿತ್ತು, ಎಷ್ಟೋ ಮುತ್ತುಗಳು ಉದುರ್ತಿತ್ತು, ರಾಜಜಿಯ ಗಾರ್ಡನ್ ನಲ್ಲಿ ಇವೆಲ್ಲ ತುಂಬಿ ನಿಂತಿತ್ತು. ಈ ಮೆಸೇಜ್ ಅಲ್ಲಿ ಕ್ಲೂ ಇದೆ, ಬಾಂಬ್ ಎಲ್ ಬ್ಲಾಸ್ಟ್ ಆಗುತ್ತೆ ಅಂತ. 5 ನಿಮಿಷದಲ್ಲಿ ಕಂಡುಹಿಡಿಲಿಲ್ಲ ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಹಸಿರಾಗಿತ್ತು, ತುಂಬಾ ಹಸಿರಾಗಿತ್ತು ಅಂದ್ರೆ ಕಾಡಿರ್ಬೋದು. ಅದು ಹಸಿರಿನಿಂದ ತುಂಬಿರೋ ಕಾಡು. ಅದ್ರಲ್ಲಿ ಸಾವಿರಾರು ಹೂಗಳಿತ್ತು, ಹಾಗಾದ್ರೆ ಅದೊಂದು ಹಾರ ಇರ್ಬೋದು. ಹಸಿರು ಬಣ್ಣದ ಹಾರ. ಹಾಗಾದ್ರೆ ಎಲ್ಲ ತುಂಬಿತ್ತು ಅಂದ್ರೆ ಅದರ ಅರ್ಥ ಏನು? ನನ್ಗೇನ್ ಗೊತ್ತು? ಇನ್ನು ಯೋಚಿಸಿ, ಇದಿಷ್ಟೊಂದು ಸುಲಭವಾಗಿರಲ್ಲ. ತುಂಬಿತ್ತು ಮನಸ್ಸು ತುಂಬಿತ್ತು, ಎಷ್ಟೋ ಮುತ್ತುಗಳು ಉದುರ್ತಿತ್ತು, ರಾಜಾಜಿಯ ಗಾರ್ಡನ್ ನಲ್ಲಿ ಇವೆಲ್ಲ ನಿಂತಿತ್ತು. ಹಾಗಾದ್ರೆ ಈ ರಾಜ ಯಾರು? ನಾನಾ ಅಥವಾ ಲಡ್ಡು ಸಿಂಗ್ ಸರ? ನಂದೇನೋ ಇದ್ರಲ್ಲಿ ಇಲ್ವಲ್ಲ. ಲಡ್ಡು ಸಿಂಗ್ ಸರ್ ಹತ್ರನೇ ಕೇಳ್ತೀನಿ. ಹಲೋ ಲಡ್ಡು ಸಿಂಗ್ ಸರ್. ಹಲೋ ಲಡ್ಡು ಸಿಂಗ್ ಸರ್, ನಿಮ್ಮ ಹತ್ರ ಯಾವ್ದಾದ್ರು ಗಾರ್ಡನ್ ಇದೆಯಾ? ಗಾರ್ಡನ್ ಏನು? ಗಾರ್ಡನ್? ಇಲ್ಲ 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 ಇಲ್ಲ. ಗಾರ್ಡನ್ ಬೇಕು ಅಂದ್ರೆ ನಮ್ ಪೊಲೀಸ್ ಸ್ಟೇಷನ್ ಹಿಂದೆ ಕಿಚನ್ ಗಾರ್ಡನ್ ಇದೆ. ಏನಾಯ್ತು ಅಂತ ಬೇಗ ಹೇಳು. ಇನ್ 30 ಸೆಕೆಂಡ್ ಅಷ್ಟೇ ಇರೋದು, ಬೇಗ ಹೇಳು. ಹಾಗಾದ್ರೆ ಅಲ್ಲೇ ಚೆಕ್ ಮಾಡಿ. ರಾಜ ಅಂದ್ರೆ ಲಡ್ಡು ಸಿಂಗ್ ಸರ್ ನೀವೇ, ಮತ್ತೆ ನಿಮ್ಮ ಕಿಚನ್ ಗಾರ್ಡನ್. ಜಯರಾಮ, ಮೊದ್ಲು ಕಿಚನ್ ಗಾರ್ಡನ್ಗೆ ಹೋಗು. ಇನ್ 20 ಸೆಕೆಂಡ್ ಅಷ್ಟೇ ಬಾಕಿ ಇರೋದು. ಎಲ್ಲಿದೆ ಎಲ್ಲಿದೆ? ಥ್ಯಾಂಕ್ ಯು. ಬೇಗ ನಡೀರಿ ಲಡ್ಡು ಸಿಂಗ್ ಸರ್ ಹತ್ರ. ಇನ್ನೊಂದು ಯಾವ್ದಾದ್ರು ದೊಡ್ಡ ಅಪಘಾತ ಆಗೋಕಿನ ಮುಂಚೆ. ಹೇಗಿತ್ತು ಈ ಸ್ಫೋಟ? ಈ ಸತಿ ಸ್ಫೋಟ ಚಿಕ್ಕದಾಗಿತ್ತು. ನಾನು ಬರೀ ಈ ಮೆಸೇಜ್ ಕೊಡ್ಬೇಕಿತ್ತು, ನಾನು ಸೀರಿಯಸ್ ಆದ ಕವಿ ಅಂತ. ಅರ್ಥ ಆಯ್ತಾ ಲಡ್ಡು ಸಿಂಗ್ ಅವರೇ? ಇನ್ನೊಂದು ಕವಿತೆ ಬೇಡ ಬೇಡ, ದಯವಿಟ್ಟು ಇನ್ನೊಂದು ಕವಿತೆನ ಹೇಳ್ಬೇಡ, ಸಾಕ್ ಮಾಡು. ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಅ ವಾಲ್. ಹಂಪ್ಟಿ ಡಂಪ್ಟಿ ಸೆಟ್ ಆನ್ ಎ ವಾಲ್? ಅಯ್ಯ, ಏನ್ ಹೇಳ್ತಾ ಇದ್ಯಾ? ನಿನ್ ಕವಿತೆ ನನಗೆ ಅರ್ಥ ಆಗ್ಲಿಲ್ಲ. ಹಂಪ್ಟಿ ಡಂಪ್ಟಿ ಹ್ಯಾಡ್ ಅ ಗ್ರೇಟ್ ಫಾಲ್. ನಿನ್ ಕವಿತೆ ನನಗೆ ಅರ್ಥ ಆಗ್ತಾ ಇಲ್ಲ, ನಿಲ್ಸ್ಬಿಡು. ನಿನ್ನ ಟೈಮ್ ಶುರುವಾಗುತ್ತೆ ಈಗ. ಬರೀ 5 ನಿಮಿಷ. ಅಯ್ಯೋ, ನಾನೀಗ ಏನ್ ಮಾಡ್ಲಿ? ಪೊಲೀಸ್ ಕೆಲಸ ಮಾಡ್ಲಾ ಇಲ್ಲ ಈ ಕವಿತೆ ಕೇಳ್ಕೊಂಡ್ ಕೂತಿರ್ಲಾ ಇಲ್ಲ ಗಡಿಯಾರದಲ್ಲಿ 5 ನಿಮಿಷ ನೋಡ್ಕೊಂಡಿರ್ಲಾ? ಶಿವ ಎಲ್ಲಿದ್ಯಾ?
ಲಡ್ಡು ಸಿಂಗ್ ಸರ್ ನಾನು ಬಂದ್ಬಿಟ್ಟೆ. ಶಿವ ಅವನ್ ಮತ್ತೆ ನನ್ನ ಹತ್ರ ಕವಿತೆ ಹೇಳ್ದ. ಏನು? ಹಂಪ್ಟಿ ಡಂಪ್ಟಿ sat on a wall. ಹಂಪ್ಟಿ ಡಂಪ್ಟಿ had a great fall. ಬರೀ ಇಷ್ಟ ಹೇಳದ್ನ, ಪೂರ್ತಿ ಕವಿತೆ ಹೇಳಲಿಲ್ವಾ? ಪೂರ್ತಿ ಕವಿತೆನ ನಾನು ನಿನಗೆ ಹೇಳ್ತೀನಿ. ಈಗ ಏನಾದ್ರೂ ಯೋಚನೆ ಮಾಡೋದಕ್ ಬಿಡು, ಸೀರಿಯಸ್ ಮ್ಯಾಟರ್ ಇದೆ. ನನಗನ್ಸುತ್ತೆ ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಎ ವಾಲ್ ಅಂದ್ರೆ ಹಂಪ್ಟಿ ಮತ್ತೆ ಡಂಪ್ಟಿ ಅನ್ನೋ ಇಬ್ರ ಹೆಸರವರು ಗೋಡೆ ಮೇಲೆ ಕೂತ್ಕೊಂಡಿದ್ದಾರೆ. ಯಾರು ಗೋಡೆ ಮೇಲೆಲ್ಲ ಕುತ್ಕೊಳ್ಳೋದಿಲ್ಲ, ಇದು ಬೇರೆ ಏನೋ ಇದೆ. ಹಂಪ್ಟಿ ಡಂಪ್ಟಿ sat on a wall. ಹಂಪ್ಟಿ ಡಂಪ್ಟಿ had a great fall. ನನ್ಗನ್ಸತ್ತೆ ಗ್ರೇಟ್ ಫಾಲ್ ಅಂದ್ರೆ ಅವ್ನ್ ಯಾವ್ದಾದ್ರೂ ದೊಡ್ಡ ಟವರ್ ಬೀಳಿಸ್ತಾನೆ. ಇಲ್ಲ, ಹಂಪ್ಟಿ ಡಂಪ್ಟಿಯ ಅರ್ಥ ಹಂಪ್ಟಿ ಡಂಪ್ಟಿ ಅದರಲ್ಲಿ ಮೊಟ್ಟೆಗಳು. ಮತ್ತೆ ಮೊಟ್ಟೆಗಳು ಎಲ್ಲಿ ಸಿಗುತ್ತೆ? ಪೌಲ್ಟ್ರಿ ಫಾರ್ಮ್ ಅಲ್ಲ. ಅಂದ್ರೆ ಮಜಾ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಸಿಗುತ್ತೆ. ಏನಮ್ಮ ಪೂರ್ತಿ ಪೊಲೀಸ್ ಫೋರ್ಸ್ ತಗೊಂಡು ವೇದಾಸ್ ಪೌಲ್ಟ್ರಿ ಫಾರ್ಮ್ ನಡಿ. ಇಲ್ಲ, ಅಲ್ಲಿ ಏನು ನಡೆಯೋದಿಲ್ಲ. ಯಾಕಂದ್ರೆ ಪೌಲ್ಟ್ರಿ ಫಾರ್ಮ್ ಇರೋದು ವೇದ ಸಿಟಿಯ ಹೊರಗಡೆ. ಮತ್ತೆ ಅಲ್ಲಿ ಅಟ್ಯಾಕ್ ಮಾಡಿ ಅವ್ನಿಗೆ ಏನು ಸಿಗೋದಿಲ್ಲ. ಅದು ಏನೇ ಆದ್ರೂ ಸಿಟಿ ಒಳಗಡೆನೆ ಆಗೋದು. ಮತ್ತೆ ಸಿಟಿ ಒಳಗಡೆ ಮೊಟ್ಟೆ ಅಂಗಡಿ ಎಲ್ಲಿದೆ? ಸಿಟಿ ಒಳಗಡೆ ಒಂದು ದೊಡ್ಡ ಎಗ್ಸ್ ಅಂಗಡಿ ಇದೆ. ಅದ್ರ ಹೆಸರು ಎಗ್ಸ್ ಓನ್ಲಿ. ಅದು ಸಿಟಿ ಮಧ್ಯದಲ್ಲಿದೆ. ಅದೇ ಆಗಿರುತ್ತೆ. ಮತ್ತೆ ಅಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ನಡೀರಿ, ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ. ಹೌದು, ಅವ್ನ್ ಮತ್ತೆ ಫೋನ್ ಮಾಡಕ್ಕೆ ಬರೀ 4.25 ನಿಮಿಷ ಉಳಿದಿದೆ. ಏನೇ ಮಾಡಿದ್ರು ಬೇಗ ಮಾಡ್ಬೇಕು. ಇಲ್ಲಿ ಯಾರಾದ್ರೂ ಹೊಸ ಮನುಷ್ಯ ಬಂದಿದ್ರಾ? ಅವ್ರು ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಏನಾದ್ರೂ ಕೊಟ್ಬಿಟ್ಟು ಹೋದ್ರಾ? ಅಥವಾ ಏನಾದ್ರೂ ಇಟ್ಬಿಟ್ಟು ಹೋದ್ರಾ ಇಲ್ಲಿ? ಇಲ್ಲ, ಆತರ ಯಾರೂ ಇಲ್ಲ. ಈಗೀಗ್ಲೇ ತೆಗ್ದಿದ್ದೀನಿ ನಾನು. ಹೌದು, ನೆನ್ಪಾಯ್ತು. ಪೋಸ್ಟ್ಮನ್ ಬಂದಿದ್ದ. ಅವನು ಲೆಟರ್ ಬಾಕ್ಸ್ ತೆರೆದು ಏನೋ ನೋಡ್ತಾ ಇದ್ದ. ಏನೋ ಲೆಟರ್ ಹಾಕಿ ಹೋಗಿದ್ದಾನೆ ಅನ್ಸುತ್ತೆ. ಏನು? ಲಡ್ಡು ಸಿಂಗ್ ಸರ್, ಒಂದೇ ನಿಮಿಷ ಮಿಕ್ಕಿ. ಹೌದಾ ಶಿವ? ಹಾಗಾದ್ರೆ ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋಣ. ಬೇಗ ಎಲ್ರು ತಪ್ಪಿಸ್ಕೊಳ್ಳಿ. ಎಲ್ರು ಬೇಗ ಓಡಿ. ನಾವು ಬಚ್ಚಿಟ್ಕೊಂಡ್ರೆ ಏನ್ ಪ್ರಯೋಜನ? ಮೊದಲು ಬಾಂಬ್ ನ ತೆಗಿಬೇಕು, ಇಲ್ಲಾಂದ್ರೆ ಮಾರ್ಕೆಟೇ ಹೋಗುತ್ತೆ. ಬಾರಿ ಬಚಾವಾದ್ವಿ. ಈಗ ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಡ್ತೀನಿ. ಇಲ್ಲ ಅಂದ್ರೆ ಅವನು ಮತ್ತೆ ಕಾಲ್ ಮಾಡ್ತಾನೆ. ಹಲೋ ಲಡ್ಡು ಸಿಂಗ್ ಅವರೇ, ಮಜಾ ಬಂತಲ್ವಾ? ಈ ಸರಿ ಅಂತೂ ಶಿವ ಬಚಾವ್ ಮಾಡ್ಬಿಟ್ಟ. ಇನ್ನು ಮುಂದೆ ಏನಾಗತ್ತೆ? ನೀನು ಏನ್ ಆಟ ಆಡ್ತಾ ಇದೀಯಾ? ಐ ಕವಿರಾಜ್ ಅವರೇ, ನಿನ್ಗೇನ್ ಬೇಕು? ನಾನಂತೂ ನಿಮಗೆ ಕವಿತೆಗಳು ಹೇಳ್ಬೇಕು. ಹೇಳಿ, ನಿಮಗೆ ಹೇಳ ಅಥವಾ ಡೈರೆಕ್ಟ್ ಆಗಿ ಶಿವನ್ಗ? ಸ್ಪೀಕರ್ ಆನ್ ಮಾಡಿದ್ದೀನಿ. ಒಂದ್ ಕೆಲ್ಸ ಮಾಡು, ಹೇಳ್ತಾ ಹೋಗು. ಎಲ್ರು ಕೇಳಿಸ್ಕೋತಾರೆ. ಆಮೇಲೆ ಯೋಚಿಸ್ತೀವಿ ಮುಂದೇನ್ ಮಾಡ್ಬೇಕು ಅಂತ. ಹೇಳು. ಅರೆ ಕವಿರಾಜ್ ಸರ್, ಏನಿದು ಬಚ್ಚಿಟ್ಕೊಂಡೆಲ್ಲ ಕವಿತೆ ಹೇಳ್ಕೊಡ್ತಿದ್ದೀರಾ? ಅದೇ ಮುಂದೆ ಬಂದು ಹೇಳಿದ್ರೆ ಇನ್ನೂ ಮಜಾ ಬರುತ್ತೆ. ಬರ್ತೀನಿ, ಮುಂದೆ ಖಂಡಿತ ಬರ್ತೀನಿ. ಆದ್ರೆ ಮೊದಲು ನಮ್ಮ ಲೆಕ್ಕಾಚಾರ ಚುಪ್ತಾ ಮಾಡ್ತೀನಿ. ನಿನ್ನಿಂದಾಗಿ ನಮ್ಮಣ್ಣ ಜೈಲಲ್ಲಿದ್ದಾರೆ. ನಿನ್ನ ಅಷ್ಟುವಾಗಿ ನಾನು ಹೇಗೆ ಬಿಟ್ಬಿಡ್ಲಿ? ಈಗ ನನ್ನ ಕವಿತಾ ಕೇಳಿ. ಅಜ್ಜ ಅಜ್ಜಿಗೆ ಚಾಂದಿ ಚೌಕಲ್ಲಿ ಬೆಳ್ಳಿ ಚಮಚದಿಂದ ಚಿನ್ನದ ಬಿಸ್ಕೆಟ್ ತಿನ್ಸಿದ್ರು.
ಚಿನ್ನದ ಬಿಸ್ಕಿಟ ಇದು ಸುಳ್ಳು. ನಿನಗ್ ಕವಿತೆ ಹೇಳಕ್ಕೆ ಬರಲ್ಲ. ಅರೆ ಸರಿನೋ ತಪ್ಪೋ, ನಿನಗ್ ಸಿಗೋದು ಬರೀ 5 ನಿಮಿಷ. ಚಾಂದಿನಿ ಚೌಕ್ ಅಂದ್ರೆ ಚಾಂದಿನಿ ಧಾಬಾ ಅಂತೂ ಇದೆ. ಅದು ವೇದಾಶ್ರಯದ ಹೊರಗಡೆ ಚಂದ್ರ ಚೌಕ್ ಹತ್ರ ಇದೆ. ಅಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ಫೇಮಸ್ ಆಗಿದೆ. ಈಗ ಅರ್ಥ ಆಯ್ತು. ಬೇಗ ಹೋಗೋಣ. ಚಂದ್ ಚೌಕ್ ನ ಚಾಂದಿನಿ ಡಾಬಾ ಬ್ಲಾಸ್ಟ್ ಆಗೋದಕ್ಕಿಂತ ಮೊದ್ಲೇ ತಡೆಯೋಣ. ಹಲೋ ಹಲೋ, ಎಲ್ಲ ಪೊಲೀಸರು ಚಾಂದ್ ಚೌಕ್ ನ ಚಾಂದಿನಿ ಡಾಬಾಕ್ ನಡೀರಿ, ಬೇಗ ನಡೀರಿ. ಅಲ್ಲಿ ಹೋಗಿ ಬಾಂಬ್ನ ಹುಡುಕಿ ಬೇಗ. ಒಂದ್ ನಿಮಿಷ ಇನ್ನೊಂದ್ಸಲ ಯೋಚಿಸೋಣ, ಬೇರೆ ಏನಾದ್ರೂ ಇದ್ರೆ. ಅಯ್ಯೋ ಇಲ್ಲ ಶಿವ, ಈಗ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಚಾಂದ್ ಚೌಕ್ ತುಂಬಾ ದೂರ ಇದೆ, ಮತ್ತೆ 5 ನಿಮಿಷದಲ್ಲಿ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಬಾಂಬ್ನ ಹುಡುಕ್ಬೇಕು. ನೀನ್ ಯೋಚನೆ ಮಾಡು, ಏನಾದ್ರೂ ಗೊತ್ತಾದ್ರೆ ನನಗೆ ಫೋನ್ ಮಾಡು. ಬಾಯ್ ಬಾಯ್. ನಿಂತ್ಕೊಳ್ಳಿ, ಲಡ್ಡು ಸಿಂಗ್ ಸರ್ಗೆ ಅರ್ಥ ಆಗೋಷ್ಟು ಈ ಮಾತು ಈಸಿಯಾಗಿಲ್ಲ. ಇದ್ರಲ್ಲಿ ಏನೋ ಟ್ವಿಸ್ಟ್ ಇದೆ ಅನ್ಸುತ್ತೆ. ಮತ್ತೆ ಡಾಬಾ ಇರೋದು ಊರಿಂದ ಹೊರಗಡೆ, ಮತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಿಂದ ಜಾಸ್ತಿ ನಷ್ಟ ಆಗಲ್ಲ. ಮತ್ತೆ ಇದ್ರಲ್ಲಿ ಬೇರೆ ಏನೋ ಇದೆ. ಅಜ್ಜ ಅಜ್ಜಿಗೆ ಚಿನ್ನದ ಬಿಸ್ಕೆಟ್ ಏನಕ್ಕೆ ತಿನ್ಸಿದ್ರು? ಬೆಳ್ಳಿಯ ಚಮಚದಿಂದ ಚಟ್ನಿ ತಿನ್ಸಿದ್ದಲ್ವಾ? ಈ ಗೋಲ್ಡ್ ಬಿಸ್ಕೆಟ್ ಎಲ್ಲಿಂದ ಬಂತು? ಈ ಮಾತಿನಲ್ಲಿರೋ ಗುಟ್ಟೆಲ್ಲ ಈ ಗೋಲ್ಡ್ ಬಿಸ್ಕೆಟ್ ಅಲ್ಲೇ ಇದೆ. ಮತ್ತೆ ಗೋಲ್ಡ್ ಬಿಸ್ಕೆಟ್ ಎಲ್ಲಿ ಸಿಗುತ್ತೆ? ಮಾರ್ವಾಡಿ ಅಂಗಡಿಯಲ್ಲಿ. ಬ್ಯಾಂಕ್ ಅಲ್ಲೂ ಇರುತ್ತಲ್ವಾ? ಹಾ, ಈ ಮಾತು ತುಂಬಾ ಸರಿಯಾಗಿದೆ. ಮತ್ತೆ ಜಾಸ್ತಿ ಗೋಲ್ಡ್ ಬಿಸ್ಕೆಟ್ ಸಿಗೋದು ಬ್ಯಾಂಕ್ ಅಲ್ಲೇ. ಮತ್ತೆ ಆದಿ ಹೇಳಿದ ಕಡೆ ತುಂಬಾ ಕಮ್ಮಿನೇ ಸಿಗೋದು. ಮತ್ತೆ ಈಗ ಹೇಳಿ ಚಿನ್ನ ಎಲ್ಲಿ ಸಿಗುತ್ತೆ ಅಂತ. ಅಂದ್ರೆ ತುಂಬಾ ಜಾಸ್ತಿ ಗೋಲ್ಡ್ ಬಿಸ್ಕೆಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ? ಇದಂತೂ ಲಡ್ಡು ಸಿಂಗ್ ಸರ್ಗೆ ಗೊತ್ತಿರತ್ತೆ, ಯಾಕೆಂದ್ರೆ ಪೊಲೀಸ್ಗೆ ಎಲ್ಲ ಗೊತ್ತು. ಲಡ್ಡು ಸಿಂಗ್ ಸರ್, ಇಲ್ಲಿ ತುಂಬಾ ಜಾಸ್ತಿ ಬಿಸ್ಕೆಟ್ ಎಲ್ಲಿ ಸಿಗುತ್ತೆ? ಅಯ್ಯೋ ಶಿವ, ಈಗ ವೇದ ಸಿಟಿನ ಕಾಪಾಡ್ಬೇಕು. ಆದ್ರೆ ನೀನ್ ಬಿಸ್ಕೆಟ್ ತಿನ್ಬೇಕು ಅಂತಿದ್ಯಲ್ಲ. ಆದ್ರೆ ನನ್ಗೂ ಕೂಡ ಗೊತ್ತಿಲ್ಲ ಅದ್ ಎಲ್ಲಿ ಸಿಗುತ್ತೆ ಅಂತ. ಓಹೋ, ನಾನು ತಿನ್ನೋ ಅಂತ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಗೋಲ್ಡ್ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಗೋಲ್ಡ್ ಬಿಸ್ಕೆಟ್ ತುಂಬಾ ಜಾಸ್ತಿ ಯಾವ ಬ್ಯಾಂಕ್ ಅಲ್ಲಿ ಸಿಗುತ್ತೆ? ಓಹೋ, ಗೋಲ್ಡ್ ಬಿಸ್ಕೆಟ್ ಅದು ವೇದ ಸಿಟಿ ಬ್ಯಾಂಕ್ ನಲ್ಲಿದೆ ಶಿವ. ಈಗಷ್ಟೇ ಅಲ್ಲಿಗೆ 50 kg ಚಿನ್ನದ ಬಿಸ್ಕೆಟ್ ಕಂಟೈನರ್ ಬಂದಿದೆ. ಹಾಗಾದ್ರೆ ಲಡ್ಡು ಸಿಂಗ್ ಸರ್, ನೀವು ಬೇಗ ಚೌಕದಿಂದ ವಾಪಸ್ ಬನ್ನಿ. ಆ ಚೌಕದಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ. ಕವಿರಾಜ್ ನಮ್ಮನ್ನ ಫೂಲ್ ಮಾಡಿದಾನೆ. ಅವನು ಎಲ್ಲ ಫೋರ್ಸ್ ನ ಅಲ್ಲಿ ಕಳಿಸಿ ವೇದ ಸಿಟಿ ಬ್ಯಾಂಕ್ ಬಂದಿರೋ ಎಲ್ಲ ಹೊಸ ಗೋಲ್ಡ್ ಮಾಲ್ ನ ಲೂಟಿ ಮಾಡ್ಬೇಕು ಅಂತ ಇದ್ದಾನೆ. ನಾನು ಅಲ್ಲಿಗೆ ಹೊರಟಿದ್ದೀನಿ, ನೀವು ಬೇಗ ಬನ್ನಿ. ಅರೆ, ಈ ಡ್ರೈನೇಜ್ ಕ್ಯಾಪ್ನ ಯಾರು ತೆಗ್ದಿಟ್ಟಿರಬಹುದು? ಮತ್ತಿಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ. ನನ್ಗೇನೋ ಸರಿ ಅನಿಸ್ತಾ ಇಲ್ಲ. ರೇವಾ, ವೇದಾ ಸಿಟಿ ಬ್ಯಾಂಕ್ ಮುಂದೆ ಒಂದು ದೊಡ್ಡ ಮ್ಯಾನ್ ಹೋಲ್ ಇದೆ. ನಾನು ಅದರಿಂದ ಬ್ಯಾಂಕ್ ಒಳಗಡೆ ಹೋಗ್ತಾ ಇದ್ದೀನಿ. ಕವಿರಾಜ ಮ್ಯಾನ್ ಹೋಲ್ ಇಂದ ಒಂದು ದೊಡ್ಡ ಸುರಂಗನೆ ಮಾಡಿದ್ದಾನೆ. ಅದು ಬ್ಯಾಂಕ್ ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ. ಅವನೀಗ ಬ್ಯಾಂಕ್ ನ ಕದೀತಾ ಇರ್ಬೋದು. ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬೇಗ ಬನ್ನಿ. ಜನ ಹೇಳ್ತಾರೆ ಶಿವ ತುಂಬಾ ಚುರುಕು ಅಂತ. ಅವನಿರುವಾಗ ವೇದಾಸ್ ನಗರದಲ್ಲಿ ಯಾವುದೇ ರೀತಿ ಕ್ರೈಮ್ ಆಗಲ್ಲ ಅಂತ. ನಾನು ಅವನ್ನ ನನ್ನ ಕವಿತೆಗಳ ಬಲೆಯಲ್ಲಿ ಸಿಕ್ಕಾಕ್ಸೇ ಬಿಟ್ಟೆ. ಅವರೆಲ್ರೂ ಊರಾಚೆ ಇರೋ ಡಾಬಾದಲ್ಲಿ ಹೋಗಿ ಬಾಂಬ್ನ ಹುಡುಕ್ತಾ ಇರ್ತಾರೆ. ಇದ್ ನೋಡಿ ಎಂತ ಕ್ರೈಮ್ ಆಗ್ತಿದೆ ಅಂದ್ರೆ ಎಷ್ಟೋ ವರ್ಷದವರೆಗೂ ಜನ ಮರೆಯೋದೇ ಇಲ್ಲ.
ಹಾಗಾದ್ರೆ ನೀನ್ ನನ್ನ ಕವಿತೆ ಬಲೆಯಲ್ಲಿ ಸಿಕ್ಕಾಕೊಂಡಿಲ್ಲ. ಆದ್ರೆ ನಿನ್ನಂತ ಮಗುನ ಹೊಸ್ಕಾಕೋದು ನನ್ನ ಎಡಗೈನ ಕೆಲ್ಸ. ಮಗು ಅಂತ ಹೇಳ್ಬೇಡಿ ಅಂಕಲ್. ಓ ಹಾಗಾದ್ರೆ ಮಗುನ ಮಗು ಅಂದಲೆ ಇನ್ನೇನಂತಾರೆ? ಶಿವ ಶಿವ ಅಂತ ನನ್ನ ಹೆಸರು. ಅದ್ ನನಗ್ ಗೊತ್ತು. ಆದ್ರೆ ಇವತ್ತಿನ ನಂತರ ನೀನು ಇರೋದಿಲ್ಲ, ನಿನ್ನ ಹೆಸರು ಇರೋದಿಲ್ಲ. ನೀವೆಲ್ಲ ನನ್ನ ಮದುವೆಯಲ್ಲಿ ತಮಾಷೆ ನೋಡಕ್ ಬಂದಿದ್ದೀರಾ? ಹೊಡೀರಿ ಅವನ್ನ. ಹಿಡೀರಿ ಅವನ್ನ. ಹ್ಯಾಂಡ್ಸ್ ಅಪ್. ನಿಮ್ಮನ್ನ ಪೊಲೀಸರು 4 ಕಡೆಯಿಂದ ಸುತ್ತುವರೆದಿದ್ದಾರೆ. ನಿಲ್ಸಿ. ಚೆನ್ನಾಗಿ ತಮಾಷೆ ಮಾಡ್ತೀಯ ಲಡ್ಡು ಸಿಂಗ್. ಹೀಗೆ ಬಂದೇ ಬಿಟ್ಟಿದ್ಯಾ ಅಂದಮೇಲೆ ನಿನ್ಗೂ ಸ್ವಲ್ಪ ವಿಚಾರಿಸ್ಕೊಂಡು ಕಳಿಸ್ತೀವಿ. ಅಯ್ಯೋ, ಏನ್ ಮಾಡ್ತಾ ಇದೀಯ ನೀನು? ಶಿವ ಅವ್ನು ಓಡ್ ಹೋಗ್ತಿದ್ದಾನೆ. ಹಾಯ್ ಅಂಕಲ್, ಇಷ್ಟು ಬೇಗ ನನ್ನಿಂದ ನಿಮಗ್ ಮುಕ್ತಿ ಸಿಗಲ್ಲ. ನಿನ್ನಿಲ್ಲಿಂದ ವಿಚಾರಿಸ್ಕೊಳ್ದೇನೆ ಹೋಗೋದಕ್ಕಾಗೋದಿಲ್ಲ ಅನ್ಸತ್ತೆ. ಸರಿ, ಹಾಗಾದ್ರೆ ನೀನು ವಿಚಾರಿಸ್ಕೊಂಡೇ ಹೋಗ್ತೀನಿ. ಬೇಡ ಬೇಡ ಶಿವ, ನಿಲ್ಸು, ಸಾಕು, ಸಾಕಾಯ್ತು. ಈಗ ನನ್ ಕವಿತೆ ಕೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಿನ್ಗೀಗ ಬೀಳುತ್ತೆ ಪೊಲೀಸ್ರ ಮಾರ್. ಒಂದ್ ಪೋಯಂನ ನಾವು ಕೂಡ ಕೇಳಿಸ್ತೀವಿ. ಕಳ್ಳ ಇದ್ದ, ಒಬ್ಬ ಕಳ್ಳ ಇದ್ದ. ಪೊಲೀಸ್ ಹಿಡಿದ್ರು ಜೈಲ್ಗೆ ಹೋಗ್ತಿದ್ದಾನೆ. ಜೈಲ್ಗೆ ಹೋಗ್ಬಿಟ್ಟು ಒದೆ ಬೀಳುತ್ತೆ. ಒದೆ ತಿಂದು ಒಳ್ಳೆತಾನೆ. ಸಾಕು, ನಿಲ್ಸಿ. ಇನ್ ಕೇಳಕ್ಕಾಗಲ್ಲ. ಜೀವನದಲ್ಲಿ ಮೊದಲನೇ ಸರಿ ಜೈಲ್ಗೆ ಹೋಗ್ತಾ ಇದ್ದೀನಿ. ಅದು ಬರೀ ಶಿವನಿಂದಾಗಿ.